ಅಂತರಂಗದ ಕದವು ತೆರೆಯಿತೆಂದು, ಅಂತರಂಗದ ಕದವು ತೆರೆಯಿತೆಂದು ಎನಿತು ಜನ್ಮದ ಫಲದ ಪ್ರಾಪ್ತಿಯಾಯಿತು ಎನಗೆ. ಅಂತರಂಗದ ಕದವು ತೆರೆಯಿತೆಂದು ಎನಿತು ಜನ್ಮದ ಫಲದ ಪ್ರಾಪ್ತಿಯಾಯಿತು ಎನಗೆ. ಅಂತರಂಗದ ಕದವು ತೆರೆಯಿತೆಂದು ಎನಿತು ಜನ್ಮದ ಫಲದ ಪ್ರಾಪ್ತಿಯಾಯಿತು ಎನಗೆ. ಅಂತರಂಗದ ಕದವು ತೆರೆಯಿತೆಂದು. ಹರಿಚರಣವೆಂಬಂಥ ಕೀಲಿ ಕೈದೊರಕಿತು, ಗುರು ಕರುಣೆಯೆಂಬಂಥ ಬೀಗವನ್ನು, ವರ ಭಾಗವತರ ಸಹವಾಸವನು ನಾ ಮಾಡಿ, ಹರಿ ಕರುಣೆಯಿಂದಲೀ ಬೀಗವನು ತೆರೆದೆ. ಅಂತರಂಗದ ಕದವು ತೆರೆಯಿತೆಂದು. ಒಳಗೆ ದ್ವಾರವು 4, ಹೊರಗೈದು ದ್ವಾರಗಳು, ಒಳದಾರಿಯಲ್ಲಿ ಪ್ರಾಣಾದಿ ಪ್ರಿಯರು, ಹೊರಗೆ ದ್ವಾರವು 4, ಒಳಗೈದು ದ್ವಾರಗಳು, ಒಳದಾರಿಯಲ್ಲಿ ಪ್ರಾಣಾದಿ ಪ್ರಿಯರು, ಮಿರುಗುವ ಮಧ್ಯೆ ಮಂಟಪದಿ ಕೋಟಿ ರವಿಯಂತೆ, ಸರಸಿಜಾಸನ ಪಿತ್ತನ ಅರಮನೆಯ ಸೊಬಗು, ಮಿರುಗುವ ಮಧ್ಯೆ ಕೋಟಿ ರವಿಯಂತೆ, ಸರಸಿಜಾಸನ ಪಿತನ ಅರಮನೆಯ ಸೊಬಗು. ಅಂತರಂಗದ ಕದವು ತೆರೆಯಿತೆಂದು ಇನಿತು ಜನ್ಮದ ಫಲದ ಪ್ರಾಪ್ತಿಯಾಯಿತು ಎನಗೆ. ಅಂತರಂಗದ ಕದವು ತೆರೆಯಿತೆಂದು. ಸುತ್ತಲಿದ್ದವರೆಲ್ಲ ಎತ್ತಲೋ ಓಡಿದರು, ಸುತ್ತಲಿದ್ದವರೆಲ್ಲ ಎತ್ತಲೋ ಓಡಿದರು, ತತ್ವಚಿಂತನೆ ಎಂಬ ದೀಪವನ್ನು, ಸುತ್ತಲಿದ್ದವರೆಲ್ಲ ಎತ್ತಲೋ ಓಡಿದರು, ತತ್ವಚಿಂತನೆ ಎಂಬ ದೀಪವನ್ನು,
ಒತ್ತಾಗಿ ಹಿಡಕೊಂಡು ದ್ವಾರವನು ಪೋಗಲು ಎತ್ತ ನೋಡಿದರತ್ತ ಶೃಂಗಾರ ಸದನ ಅಂತರಂಗದ ಕದವು ತೆರೆಯಿತಿಂದು. ಸ್ವಮೂರ್ತಿಗಳ ಮಧ್ಯೆ ಸಚ್ಚಿದಾನಂದೈಕ್ಯ ಸ್ವಮೂರ್ತಿಗಳ ಮಧ್ಯ ಸಚ್ಚಿದಾನಂದೈಕ್ಯ ರಮೆಯೊಡೆಯನಗೆ ಮೊಗದಿ ಮಿನುಗುತ್ತಿರುವ ಸ್ವಮೂರ್ತಿಗಳ ಮಧ್ಯ ಸಚ್ಚಿದಾನಂದೈಕ್ಯ ರಮೆಯೊಡೆಯನಗೆ ಮೊಗದಿ ಮಿನುಗುತ್ತಿರುವ ಕಮಲ ಜಾದಿಗಳಿಂದ ಸ್ತುತಿಸಿಕೊಳ್ಳುತ್ತೀಹ ಹೃದಯ ಕಮಲ. ಕಮಲ ಜಾದಿಗಳಿಂದ ಸ್ತುತಿಸಿಕೊಳ್ಳುತ್ತೀಹ ಹೃದಯ ಕಮಲದೊಳಗಿಹ ವಿಜಯ ವಿಠಲನನೆ ಕಂಡೆ. ಕಮಲ ಜಾದಿಗಳಿಂದ ಸ್ತುತಿಸಿಕೊಳ್ಳುತ್ತೀಹ ಹೃದಯ ಕಮಲದೊಳಗಿಹ ವಿಜಯ ವಿಠಲನನೆ ಕಂಡೆ. ಅಂತರಂಗದ ಕದವು ತೆರೆಯಿತಿಂದು. ಎನಿತು ಜನ್ಮದ ಫಲದ ಪ್ರಾಪ್ತಿಯಾಯಿತು ಎನಗೆ. ಪ್ರಾಪ್ತಿಯಾಯಿತು ಎನಗೆ. ಪ್ರಾಪ್ತಿಯಾಯಿತು ಎನಗೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀ. ಯ ಇಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿದಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಷ್ಯತ್ಯ ಸಂಶಯಃ. ನ ಚ ತಸ್ಮಾನ್ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ. ಇದುವರೆಗೆ ನಾವು ಗೀತಾ ಜ್ಞಾನ ಅಭ್ಯಾಸದ 15ನೇ ಅಧ್ಯಾಯ ಪುರುಷೋತ್ತಮ ಯೋಗದ ವ್ಯವಸ್ಥೆಯ ಭಾಗದಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಿ ದಿವ್ಯ ವ್ಯವಸ್ಥೆಯನ್ನು ವರ್ಣಿಸುತ್ತಿರುವಂತಹ ಪರಮಾತ್ಮನ ವಾಣಿಯನ್ನು ವ್ಯವಸ್ಥಾತ್ಮಕವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ 2ನೇ ಅಧ್ಯಾಯ ಸಾಂಖ್ಯ ಯೋಗದಿಂದ ಆರಂಭಿಸಿದ್ದೇವೆ. ಭಗವದ್ಗೀತೆ ಪೂರ್ಣವಾಗಿ 2ನೇ ಅಧ್ಯಾಯ ಸಾಂಖ್ಯಯೋಗದಲ್ಲಿಯೇ ಹೇಳಿ ಪರಮಾತ್ಮನು ಮುಗಿಸಿಬಿಡುತ್ತಾನೆ. 3ನೇ ಅಧ್ಯಾಯದ ಅವಶ್ಯಕತೆಯೇ ಬರುವುದಿಲ್ಲ. ಆದರೂ ಅರ್ಜುನನ ಪ್ರಶ್ನೆ ವಿವರವಾಗಿ ತಿಳಿದುಕೊಳ್ಳಬೇಕೆಂಬ ಹಂಬಲದಿಂದ ಕರ್ಮಯೋಗದ ಬಗ್ಗೆ ನನಗೆ ತಿಳಿಸಿಕೊಡು,
ನೀನು ಸಾಂಖ್ಯ ಯೋಗದಲ್ಲಿ ಎಲ್ಲವನ್ನೂ ಜ್ಞಾನಯೋಗದ ಬಗ್ಗೆ ತಿಳಿಸಿಕೊಟ್ಟೆ. ಆದ ಕಾರಣದಿಂದ ನನಗೆ ಕರ್ಮಯೋಗವನ್ನು ಅನುಸರಿಸಬೇಕು ಅಥವಾ ಜ್ಞಾನಯೋಗವನ್ನು ಅನುಸರಿಸಬೇಕು? ಒಂದು ವೇಳೆ ಜ್ಞಾನವನ್ನು ನೀನು ಕರುಣಿಸಿದಂತಹ ಸಾಂಖ್ಯ ಯೋಗದಲ್ಲಿ ಉಂಟಾಗಿರುವಂತಹ ಸಿದ್ಧಾಂತಗಳು ನಾನು ಅನುಷ್ಠಾನಗೊಳಿಸಬೇಕೆಂದರೆ ಕರ್ಮಯೋಗಕ್ಕೆ ನನ್ನನ್ನು ಏಕೆ ನಿಯೋಜಿಸುತ್ತಿರುವೆ? ಈ ಘೋರವಾದ ಕರ್ಮಯೋಗವ ನನಗೇತಕ್ಕೆ ಪರಮಾತ್ಮ ಎಂಬುದಾಗಿ ಅರ್ಜುನನು 2ನೇ ಅಧ್ಯಾಯದ ಕೊನೆಯಲ್ಲಿ 3ನೇ ಅಧ್ಯಾಯದ ಮೊದಲ ಭಾಗದಲ್ಲಿ ಕೇಳುವುದರಿಂದ ಕರ್ಮಯೋಗದ ಮಹಿಮೆಯನ್ನು ಕೃಷ್ಣನಿಗೆ ಅನಿವಾರ್ಯವಾಗಿ ತಿಳಿಸಬೇಕಾಗಿ ಬಂದುಬಿಡುತ್ತದೆ. ಕರ್ಮಯೋಗವನ್ನೇ ಇಲ್ಲಿ 1-2 ಶ್ಲೋಕಗಳಲ್ಲಿ ಹೇಳಿದ್ದಾನೆ. ಅದನ್ನು ವಿವರವಾಗಿ 3ನೇ ಮತ್ತು 4ನೇ ಅಧ್ಯಾಯದಲ್ಲಿ ಪರಮಾತ್ಮನು ತಿಳಿಸಿಕೊಡುತ್ತಾನೆ. ಹಾಗಾಗಿ 2ನೇ ಸಾಂಖ್ಯಯೋಗದಲ್ಲಿ ಭಗವದ್ಗೀತೆಯ ಪೂರ್ಣ ಸಾರವನ್ನೇ ಕೊಟ್ಟು ಬಿಟ್ಟಿದ್ದಾನೆ. ಬ್ರಾಹ್ಮಿ ಸ್ಥಿತಿ ಎಂಬುದನ್ನು ನೀನು ಪಡೆದುಕೊಳ್ಳಬೇಕು. ನಿನ್ನೆ ಎಲ್ಲವೂ ನಾವು ತಿಳಿಸುವಾಗ ತುರಿಯಾವಸ್ಥೆ ಎಂಬುದಾಗಿ ಯಾವುದನ್ನು ಹೇಳಿದವೋ ಆ ಒಂದು ಬ್ರಾಹ್ಮಿ ಸ್ಥಿತಿಗೆ ಪ್ರತಿಯೊಂದು ಜೀವಾತ್ಮನು ತಲುಪಬೇಕು. ಅದೇ ಪರಮಾತ್ಮ ಐಕ್ಯತ್ವ ಎಂಬುದಾಗಿ ತಿಳಿಸುತ್ತಾ ಪರಮಾತ್ಮನು ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮಾತ್ಮವಾನ್. ವೇದಗಳು ತ್ರೈಗುಣ್ಯ ವಿಷಯಗಳನ್ನು ಮಾತ್ರ ಹೇಳುತ್ತದೆ. ತ್ರೈಗುಣ್ಯ ರಹಿತನು, ದ್ವಂದ್ವವಿಲ್ಲದವನು, ಸದಾ ಸತ್ವಗುಣವುಳ್ಳವನು ಮತ್ತು ಸತ್ಯದಲ್ಲಿಯೇ ಸದಾಕಾಲವೂ ನೆಲೆ ನಿಲ್ಲುವವನಾಗಿ ನೀನು ನಿರ್ಯೋಗಕ್ಷೇಮವನ್ನು ಹೊಂದುವುದರ ಮೂಲಕವಾಗಿ ಆತ್ಮವಂತನಾಗಿದ್ದೀಯೇ. ನೀನು ಆ ಆತ್ಮಾನುಭವವನ್ನು ಪಡೆಯಬೇಕು ಎಂಬುದಾಗಿ ಈ ಶ್ಲೋಕವನ್ನು ನಿನ್ನೆಯವರೆಗೆ ನಾವು ತಿಳಿದುಕೊಂಡೆವು. ಯಾವಾನರ್ಥ ಉದ್ಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಃ ಮಾತೇ ಸಂಗೋಸ್ತ್ವ ಕರ್ಮಣಿ. ಅತ್ಯಂತ ನಿರ್ಣಾಯಕವಾದಂತಹ ಯುದ್ಧ ಕರ್ಮವನ್ನು ಮಾಡಲೇಬೇಕಾಗಿರುವುದೆಂಬುದಾಗಿ ಶ್ರೀಕೃಷ್ಣನು ಈ ಶ್ಲೋಕದ ಮೂಲಕ ಅರ್ಜುನನಿಗೆ ತಿಳಿಸುತ್ತಿದ್ದಾನೆ. ಇಲ್ಲಿ ನಿರ್ದೇಶವನ್ನೇ ಕೊಡುತ್ತಿದ್ದಾನೆ, ಆಜ್ಞೆಯನ್ನೇ ಮಾಡುತ್ತಿದ್ದಾನೆ. ಇನ್ನು ಮುಂದೆ ನೀನು ಪ್ರಶ್ನೆ ಕೇಳುವುದಾದರೂ ಅದು ನಿನ್ನ ಒಂದು ಜ್ಞಾನ ಅಭಿವೃದ್ಧಿಗಾಗಿ ಹೊರತು ಯುದ್ಧ ಕರ್ಮವನ್ನು ಮಾಡಲೇಬೇಕೆಂಬುದಾಗಿ ನಿಶ್ಚಯ ಮಾಡಿ ಪರಮಾತ್ಮನು ಈ ಮುಂದಿನ ಶ್ಲೋಕದಲ್ಲಿ ಅರ್ಜುನನಿಗೆ ತಿಳಿಸುತ್ತಿದ್ದಾನೆ. ಜ್ಞಾನವನ್ನು ಹೇಗೆ ಇಲ್ಲಿ ಇದುವರೆಗೆ ಕೊಟ್ಟನೋ ಆತ್ಮ ಪರಮಾತ್ಮರ ವಿಷಯದಲ್ಲಿ, ಧರ್ಮದ ವಿಷಯದಲ್ಲಿ ಮತ್ತು ವೇದಗಳ ವಿಷಯದಲ್ಲಿ ಮತ್ತು ವೇದಾನುಷ್ಠಾನವನ್ನು ಹೇಗೆ ಮಾಡಬೇಕೆಂಬುದರ ವಿಷಯದಲ್ಲಿ ವೇದಗಳ ಕರ್ಮಭಾಗದಿಂದ ಆರಂಭಿಸಿ ಅನುಷ್ಠಾನ ಮಾಡುತ್ತಾ ಜ್ಞಾನ ಭಾಗವನ್ನು ದಾಟಿ ವೇದಾಂತವನ್ನು ತಿಳಿದುಕೊಂಡು ಬಿಟ್ಟರೆ ವೇದಗಳ ಅವಶ್ಯಕತೆಯೇ ಒಬ್ಬನಿಗೆ ಉಂಟಾಗುವುದಿಲ್ಲ. ವೇದಾಂತಿಯಾಗಿ ಬಿಟ್ಟವನು ವೇದಗಳನ್ನು ಮತ್ತೆ ಕಲಿತು ಕರ್ಮಭಾಗವನ್ನು ಅನುಷ್ಠಾನ ಮಾಡಬೇಕೆಂಬುದೇನು ಉಳಿಯುವುದಿಲ್ಲ. ಇದು ಲೋಕಾರೂಢಿಯಲ್ಲಿ ನಮಗೆ ಹಾಗೆಯೇ ಕಾಣುತ್ತದೆ. ಯಾವುದೇ ಒಂದು ವಿದ್ಯೆಯನ್ನು ಕಲಿಯಬೇಕಾದರೆ ಅಕ್ಷರಾಭ್ಯಾಸದಿಂದ ಆರಂಭಿಸಿ 1ನೇ 2ನೇ 3ನೇ ತರಗತಿಗಳಲ್ಲಿ ಹಂತ ಹಂತವಾಗಿ ಕಲಿಯುತ್ತಾ ಹೋದಂತೆ ಮೇಲಿನ ಸ್ತರಗಳಿಗೆ ಹೋಗುತ್ತಾ ಕೆಳಗಿನ ಸ್ತರಗಳನ್ನು ನಾವು ಅಷ್ಟಾಗಿ ಗಮನಿಸುವುದಿಲ್ಲ. ಅದು ತಳಹದಿಯಾಗಿ ಕುಳಿತು ಬಿಟ್ಟಿರುತ್ತದೆ.
ಆ ತಳಹದಿಯ ಮೇಲೆ ಸಿದ್ಧಾಂತವು, ತತ್ವಾರ್ಥವು ಕಟ್ಟಲ್ಪಟ್ಟಿರುತ್ತದೆ. ಒಬ್ಬನು ತತ್ವಾರ್ಥದ ಸ್ತರಕ್ಕೆ ಬಂದ ಮೇಲೆ ಮತ್ತೆ ಮತ್ತೆ ಕರ್ಮಗಳನ್ನಾಗಲಿ ಜ್ಞಾನವನ್ನಾಗಲಿ ಅನುಸರಿಸಿ ಅಭ್ಯಾಸ ಮಾಡಬೇಕಾದ ಪ್ರಮೇಯವೇ ಬರುವುದಿಲ್ಲ. ಅಂಥವನೇ ಪಂಡಿತನೆನಿಸಿಕೊಳ್ಳುವನು. ಹಾಗೆಯೇ ಪರಮಾತ್ಮನು ಇಲ್ಲಿ ಹೇಳುತ್ತಿರುವುದು, ಬ್ರಹ್ಮಾನುಭವವನ್ನು ಪಡೆದು ಬಿಟ್ಟರೆ, ನಿತ್ಯ ಸತ್ವಸ್ಥನಾಗಿಬಿಟ್ಟರೆ, ನಿರ್ಯೋಗಕ್ಷೇಮನಾಗಿಬಿಟ್ಟರೆ, ನಿರ್ದ್ವಂದ್ವನಾದರೆ, ನಿಸ್ತ್ರೈಗುಣ್ಯನೂ ಆದರೆ ಇನ್ನು ನೀನು ಮಾಡಬೇಕಾದ್ದು ಏನೂ ಉಳಿದಿಲ್ಲಪ್ಪ ಅರ್ಜುನ. ಆ ಒಂದು ಸ್ತರಕ್ಕೆ ಬಂದರೆ ಪರಮಾತ್ಮ ಐಕ್ಯತ್ವ ಸಿಕ್ಕಿಬಿಡುತ್ತದೆ. ಆದ ಕಾರಣದಿಂದ ನೀನೇನೋ ಮಾಡಬೇಕಾದುದು ಉಳಿದೇ ಇರುವುದಿಲ್ಲ. ಆದರೆ ಅಲ್ಲಿಯವರೆಗೆ ಬರುವುದಕ್ಕೆ ನೀನು ಅನುಸಂಧಾನವನ್ನು ಮಾಡಿ, ಅನುಷ್ಠಾನವನ್ನು ಮಾಡಿ, ಬ್ರಹ್ಮಾನುಭವಿಯಾಗಿ ಬ್ರಹ್ಮನಲ್ಲಿ ಪ್ರವೇಶ ಮಾಡಿ, ಬ್ರಹ್ಮನಲ್ಲಿ ಲಯವಾಗಿ ಬ್ರಹ್ಮೈಕ್ಯತ್ವವನ್ನು ಹೊಂದಬೇಕು ಎಂಬುದಾಗಿ ಹೋದ ಶ್ಲೋಕದಲ್ಲಿ ತಿಳಿಸಿದ ನಂತರ, ಅದು ಹೇಗಪ್ಪ ಇರುತ್ತೆ ಅಂದರೆ, ಆ ಒಂದು ಸ್ಥಿತಿಗೆ ಹೋದವನು ಪಂಡಿತನೆನಿಸಿಕೊಳ್ಳುತ್ತಾನೆ, ಬ್ರಹ್ಮಜ್ಞಾನಿ ಎನಿಸಿಕೊಳ್ಳುತ್ತಾನೆ, ಬ್ರಹ್ಮವಿದನಾಗುತ್ತಾನೆ, ಜೊತೆಗೆ ಬ್ರಹ್ಮಾನುಭವಿಯೇ ಆಗುತ್ತಾನೆ, ಬ್ರಹ್ಮನಲ್ಲಿ ಲಯವನ್ನು ಹೊಂದುತ್ತಾನೆ. ಅದಕ್ಕೆ ಉದಾಹರಣೆಯಾಗಿ ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಎಲ್ಲ ಕಡೆಗಳಲ್ಲಿಯೂ ಬಾವಿ, ಕೆರೆ ಮುಂತಾದ ಸಣ್ಣ 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 ನೀರಿನ ತೊರೆಗಳು ತುಂಬಿ ಹರಿಯುತ್ತಿದ್ದರೆ, ಅಂತಹ ಸಣ್ಣ ಜಲಾಶಯಗಳಿಂದ ಎಂತಹ ಪ್ರಯೋಜನವನ್ನು ನೀನು ಪಡೆಯುತ್ತೀಯೋ ಅಂತಹ ಪ್ರಯೋಜನವನ್ನೇ ತತ್ವವನ್ನು ತಿಳಿದುಕೊಂಡು ತತ್ವಾನುಭವಿಯಾಗಿರುವಂತಹ, ಬ್ರಹ್ಮಾನುಭವಿಯಾಗಿರುವಂತಹ, ಬ್ರಹ್ಮ ಪ್ರವೇಶವನ್ನು ಮಾಡಿರುವಂತಹ ಒಬ್ಬ ಬ್ರಾಹ್ಮಣನಿಗೆ, ಬ್ರಹ್ಮಜ್ಞಾನಿಗೆ ಎಲ್ಲವೋ ವೇದಗಳಿಂದಲೂ ಅಷ್ಟೇ ಪ್ರಯೋಜನ ಉಂಟಾಗುತ್ತದೆ. ಅಂದರೆ ಅರ್ಥ, ಅಂತಹ ಬ್ರಹ್ಮಜ್ಞಾನಿಯು ಮತ್ತೆ ಮತ್ತೆ ಯಾವ ಅನುಸಂಧಾನಗಳನ್ನಾಗಲಿ ಅನುಷ್ಠಾನಗಳನ್ನಾಗಲಿ ಕರ್ಮಯೋಗವನ್ನಾಗಲಿ ಜ್ಞಾನಯೋಗವನ್ನಾಗಲಿ ಮಾಡಬೇಕಾಗಿದೆ ಎಂಬುದಿಲ್ಲ. ಆದರೂ ಅವನು ಇತರರಿಗೋಸ್ಕರವಾಗಿ ಕರ್ಮೋದ್ಯುಕ್ತನಾಗಿರುತ್ತಾನೆ, ಎಲ್ಲವನ್ನೂ ಮಾಡುತ್ತಲೇ ಇರುತ್ತಾನೆ. ಲೌಕಿಕರಂತೆಯೇ ಪ್ರತಿ ಕರ್ಮಗಳನ್ನು ಮಾಡುತ್ತಿರುತ್ತಾನೆ, ಪ್ರತಿಯೊಂದು ವಿಷಯದಲ್ಲಿಯೂ ಆಸಕ್ತಿಯನ್ನು ತೋರುತ್ತಿರುತ್ತಾನೆ. ಆದರೆ ಅವನು ಬ್ರಹ್ಮಾನುಭವಿ ಆಗಿಬಿಟ್ಟಿರುತ್ತಾನೆ. ಅಂತಹ ಬ್ರಹ್ಮಾನುಭವಿಯು ಮಾಡಬೇಕಾದುದೇನೂ ಉಳಿದಿರುವುದಿಲ್ಲ. ಆದರೂ ಅವನು ಶ್ರೇಷ್ಠನಂತೆ, ಯದ್ಯದಾಚರಿತಿ ಶ್ರೇಷ್ಠ ತತ್ತದೇವೇತರೋ ಜನಾಃ ಎಂಬುದಾಗಿ ಪರಮಾತ್ಮನು ಮುಂದಿನ ಶ್ಲೋಕಗಳಲ್ಲಿ ತಿಳಿಸುತ್ತಾನೆ. ಆ ಕಾರಣದಿಂದ ಅಂತಹ ಮಹಾಜ್ಞಾನಿಗಳು, ಬ್ರಹ್ಮಾನುಭವಿಗಳು ಈ ಲೋಕದಲ್ಲಿಯೇ ನಿತ್ಯ ಮುಕ್ತರಾಗಿ ಇದ್ದಾಗ್ಯೂ ಎಲ್ಲರಂತೆ ಕರ್ಮಗಳನ್ನು ಮಾಡಿಕೊಂಡೇ ಇರುತ್ತಾರೆ. ಯಾಕಪ್ಪ ಹಾಗಿರುತ್ತಾರೆ ಎಂದರೆ, ಅವರಿಗೆ ಅವುಗಳಿಂದ ಏನು ಪ್ರಯೋಜನವಿಲ್ಲ. ಯಾವ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೋ ಅವುಗಳನ್ನೆಲ್ಲವನ್ನು ಪಡೆದುಕೊಂಡಾಗಿದೆ, ಪರಿಪೂರ್ಣನಾಗಿರುತ್ತಾನೆ. ಅಂತಹವನು ಹೇಗೆ ಎಲ್ಲ ಕಡೆಗಳಲ್ಲಿಯೂ ತುಂಬಿರುವಂತಹ ಕೆರೆ, ಕಟ್ಟೆ, ಬಾವಿಗಳಲ್ಲಿ ನೀರು ಸಿಕ್ಕುವುದರಿಂದ ಯಾವ ಪ್ರಯೋಜನ ಉಂಟಾಗುವುದೋ ಅದೇ ಪ್ರಯೋಜನವನ್ನು ದೊಡ್ಡ ಪ್ರಯೋಜನವನ್ನಾಗಿ ಮಾಡಿಕೊಂಡು ಎಲ್ಲೆಡೆಯೂ ತತ್ವವನ್ನೇ ತಿಳಿದುಕೊಂಡು ಬ್ರಹ್ಮಾನುಭವವನ್ನು ಪಡೆಯುತ್ತಿರುವಂತಹವನಿಗೆ ಮತ್ತೆ ಮತ್ತೆ ಮೊದಲನೆಯ ಸ್ತರದಿಂದಲೇ ಅನುಸಂಧಾನ ಮಾಡಬೇಕಾದ ಅವಶ್ಯಕತೆ ಬರುವುದಿಲ್ಲ. ಏಕೆಂದರೆ ಎಲ್ಲ ಪ್ರಯೋಜನವೂ ಅವನನ್ನು ಬಂದು ಸೇರಿರುತ್ತದೆ. ಯಾವ ಪ್ರಯೋಜನವೂ ಅವನಿಗೆ ಇನ್ನು ಮುಂದೆ ಉಂಟಾಗುವುದಿಲ್ಲ. ಆದರೂ ಇತರರಿಗೋಸ್ಕರವಾಗಿ ತಾನು
ಆದರ್ಶವನ್ನು ತೋರಿಸಲುವಸುವಾಗಿ ಪ್ರತಿಯೊಬ್ಬರನ್ನು ಆ ರೀತಿಯಂತಹ ಅನುಸಂಧಾನ ಮಾಡಿ ಅನುಷ್ಠಾನ ಮಾಡಿ ಬ್ರಹ್ಮ ಸಾಕ್ಷಾತ್ಕಾರವನ್ನು ಬ್ರಹ್ಮ ಪ್ರವೇಶವನ್ನು ಪಡೆಯುವುದಕ್ಕೆ ಉತ್ತೇಜಿಸುವ ಕಾರಣದಿಂದ ಅವನು ಲೋಕದೊಳಗೆ ಎಲ್ಲ ಸಂಗ್ರಹ ಕಾರ್ಯಗಳನ್ನು ಮಾಡುತ್ತಲಿರುತ್ತಾನೆ. ಅಂತಹವನು ಬ್ರಾಹ್ಮಣನೆನಿಸಿಕೊಳ್ಳುತ್ತಾನೆ. ಅವನಿಗೆ ಏನಪ್ಪ ಪ್ರಯೋಜನ ವೇದಗಳನ್ನು ಹೇಳುವುದರಿಂದ, ಪೂಜೆ ಉಪನ್ಯಾಸ ಮುಂತಾದವುಗಳನ್ನು ಮಾಡುವುದರಿಂದ ಎಂದರೆ ಅವನಿಗೆ ಯಾವ ಪ್ರಯೋಜನವೂ ಇರುವುದಿಲ್ಲ. ಎಲ್ಲ ಪ್ರಯೋಜನಗಳು ಅವನನ್ನು ಬಂದು ಸೇರಿಯಾಗಿರುತ್ತದೆ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ. ಸಾಗರಕ್ಕೆ ನೀರು ಬೇಕಾಗಿಲ್ಲ, ಎಲ್ಲ ಕಡೆಯಿಂದಲೂ ಬಂದು ನೀರು ಸಾಗರವನ್ನು ಸೇರಿಕೊಂಡು ಬಿಡುತ್ತದೆ. ಪರಿಪೂರ್ಣವಾಗಿರುವಂತಹ ಸಾಗರದೊಳಗೆ ಹೇಗೆ ಎಲ್ಲ ಕಡೆಯಿಂದನೂ ಬಂದು ನೀರು ಸೇರಿಕೊಂಡಿರುತ್ತದೆಯೋ ಹಾಗೆ ಬ್ರಹ್ಮಜ್ಞಾನಿಗೆ ಎಲ್ಲ ಕಡೆಯಿಂದಲೂ ಎಲ್ಲ ಜ್ಞಾನವು ಕರ್ಮಫಲವು ಕರ್ಮವು ಆಸೆಗಳು ಬಂದು ಸೇರುತ್ತಲೇ ಇರುತ್ತದೆ. ಅವನು ಸಮಸ್ಥಿತಿಯನ್ನು ಕಾಪಾಡಿಕೊಂಡಿರುತ್ತಾನೆ, ಸಮಾಧಿಯಲ್ಲಿ ಇರುತ್ತಾನೆ. ಅಂತಹ ಸಮಾಧಿಸ್ಥನಾಗಿರುವಂಥವನಿಗೆ ಯಾವುದರಿಂದಲೂ ಯಾವ ಪ್ರಯೋಜನವೂ ಇಲ್ಲ, ಪರಿಪೂರ್ಣ ನೆನೆಸಿಕೊಂಡಿರುತ್ತಾನೆ ಎಂಬುದಾಗಿ ಈ ಶ್ಲೋಕದಲ್ಲಿ ಅರ್ಥವನ್ನು ಪರಮಾತ್ಮನು ಬ್ರಹ್ಮಾನುಭವವನ್ನು ಪಡೆದು ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆದು ಬ್ರಹ್ಮೈಕ್ಯವಾಗುವಂತಹ ಸ್ತರದಲ್ಲಿ ಯಾರು ಇರುತ್ತಾನೆಯೋ, ಬ್ರಹ್ಮನಲ್ಲಿ ನೆಲೆ ನಿಂತಿರುತ್ತಾನೆಯೋ ಅಂತಹವನನ್ನು ಕುರಿತು ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಎಲ್ಲ ತರಗತಿಗಳನ್ನು ಮುಗಿಸಿ ವಿದ್ಯೆಯನ್ನು ಕಲಿತು ಸಿದ್ಧಿಗಳನ್ನು ಪಡೆದುಕೊಂಡು ಅಭ್ಯಾಸ ಯೋಗದಿಂದ ಸಿದ್ಧಪುರುಷನಾದ ಮೇಲೆ ಒಬ್ಬ ವ್ಯಕ್ತಿಯು ಹೇಗೆ ಮೊದಲನೆಯ ಸ್ತರದಿಂದ ಓದಬೇಕಾದ ಅವಶ್ಯಕತೆ ಇಲ್ಲವೋ, ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲವೋ, ಅವನಿಗೆ ಎಲ್ಲ ಪ್ರಯೋಜನಗಳು ಪರಿಪೂರ್ಣವಾಗಿ ಆಗಿರುತ್ತದೆಯೋ ಅದೇ ರೀತಿಯಲ್ಲಿ ಎಂಬುದಾಗಿ ಸಣ್ಣ ಪುಟ್ಟ ಕೆರೆ, ಬಾವಿ, ಕಟ್ಟೆ ಮುಂತಾದವುಗಳಿಂದ ನೀರಿಂದ ಉಂಟಾಗುವ ಪ್ರಯೋಜನವನ್ನು ಹೋಲಿಸಿ ಪರಮಾತ್ಮನು ಒಬ್ಬ ಬ್ರಹ್ಮಜ್ಞಾನಿಯನ್ನು ವರ್ಣಿಸುತ್ತಿದ್ದಾನೆ. ಸಾಗರದಂತೆ ಗಂಭೀರನಾಗಿರುತ್ತಾನೆ, ಎಲ್ಲವೂ ಅವನಲ್ಲಿ ತುಂಬಿಕೊಂಡಿರುತ್ತದೆ. ಅಂತಹವನು ಬ್ರಹ್ಮಜ್ಞಾನಿ, ಬ್ರಾಹ್ಮಣ ಎನಿಸಿಕೊಳ್ಳುತ್ತಾನೆ ಎಂಬುದಾಗಿ ಸರ್ವೇಷು ವೇದೇಶು ತಾವಾನ್ ಬ್ರಾಹ್ಮಣಸ್ಯ ವಿಜಾನತಃ ಎಂಬುದಾಗಿ ತಿಳಿಸುತ್ತಿದ್ದಾನೆ. ಮುಂದಿನ ಶ್ಲೋಕ ಬಹಳ ಪ್ರಮುಖವಾದಂತಹ ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ಶ್ಲೋಕ. ಅರ್ಜುನನಿಗೆ ಇದುವರೆಗೆ ತತ್ವಜ್ಞಾನವನ್ನು ವೇದಾಂತವನ್ನು ಬೋಧಿಸಿದ ಪರಮಾತ್ಮನು ಆತ್ಮಾನುಭವವನ್ನು ಪಡೆದ ಮೇಲೆ ಇನ್ನು ಏನೂ ಉಳಿದಿರುವುದಿಲ್ಲ ಎಂಬುದಾಗಿ ಹೇಳಿದರೆ, ಅರ್ಜುನನು ಕರ್ಮವನ್ನು ಮಾಡುವುದರ ಬಗ್ಗೆ ಏನನ್ನು ಹೇಳಲಿಲ್ಲವಲ್ಲ ಎಂಬುದಾಗಿ ತಿಳಿಯುತ್ತಾನೆಂಬುದಾಗಿ ಪರಮಾತ್ಮನು ಕರ್ಮದ ಬಗ್ಗೆ ವಿವರಣೆಯನ್ನು ಕೊಡಲು ಆರಂಭಿಸಿದ್ದಾನೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂ ಮಾತೇ ಸಂಗೋಸ್ತ್ವ ಕರ್ಮಣಿ. ನೋಡಪ್ಪ, ಜ್ಞಾನವನ್ನು ಕೊಟ್ಟಿದ್ದೇನೆ, ಆತ್ಮ ಪರಮಾತ್ಮನ ವಿಷಯದಲ್ಲಿ ಸಂಪೂರ್ಣವಾದಂತಹ ಅನುಷ್ಠಾನ ಮಾಡಿ ಅನುಭವವನ್ನು ಪಡೆಯುವಂತಹ ಪ್ರಯೋಗಾತ್ಮಕವಾದ ಜ್ಞಾನವನ್ನು ಕರುಣಿಸಿದ್ದೇನೆ. ಹಾಗೆಂದ ಮಾತ್ರಕ್ಕೆ ನೀನು ಕರ್ಮವನ್ನೇ ಮಾಡಬಾರದೆಂಬುದಾಗಿ ಅರ್ಥವಲ್ಲ. ನೀನು ಆ ಒಂದು ಸ್ತರದಲ್ಲಿ ತಲುಪಿದ ಮೇಲೆ ಯಾವುದೇ ಕರ್ಮವೂ ಉಳಿದಿರುವುದಿಲ್ಲ. ಆದರೆ ನೀನು ಆ ಒಂದು ಸ್ತರಕ್ಕೆ ಇನ್ನೂ ಹೋಗಿಲ್ಲ. ಆದ ಕಾರಣದಿಂದ ಈಗ ನೀನು ಯುದ್ಧರಂಗದಲ್ಲಿ ನಿಂತು ಯುದ್ಧ ಕರ್ಮವನ್ನು ಮಾಡಬೇಕು. ಪ್ರತಿಯೊಂದು ಜೀವಿಯ ಹುಟ್ಟಿನಿಂದ ಸಾಯುವುದರೊಳಗೆ ಸಾಧಿಸಬೇಕಾದಂತಹ ಜ್ಞಾನ ಮಾರ್ಗವನ್ನು, ವೇದಾಂತ ಜ್ಞಾನವನ್ನು ನಿನಗೆ ಕರುಣಿಸಿದೆ. ಆದರೆ ಅದನ್ನು ಎಲ್ಲರೂ, ಎಲ್ಲ ವರ್ಣದವರು ಅವರವರ ಧರ್ಮಪಥದಲ್ಲಿ ಆಚರಿಸಿ ಸಿದ್ಧಿಯನ್ನು ಕಾಣಬಹುದು. ಆ ಕಾರಣದಿಂದ ನೀನು ಈಗ
ಕ್ಷಾತ್ರ ಕುಲದಲ್ಲಿ ಹುಟ್ಟಿ ಯುದ್ಧರಂಗದಲ್ಲಿ ನಿಂತಿರುವ ಕಾರಣದಿಂದ ಯುದ್ಧ ಕರ್ಮವನ್ನು ಮಾಡುವುದರ ಮೂಲಕವೇ ಈ ಜ್ಞಾನವನ್ನು ಅಭಿವೃದ್ಧಿಪಡಿಸಿಕೊಂಡು ಬ್ರಹ್ಮ ಪ್ರವೇಶವನ್ನು ಮಾಡಬಹುದು, ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬಹುದು. ಆ ಕಾರಣದಿಂದ ಕರ್ಮವನ್ನು ನೀನು ನಿರ್ಲಕ್ಷ್ಯ ಮಾಡಬೇಡ. ಕರ್ಮವನ್ನು ಆಸಕ್ತಿ ಮತ್ತು ಶ್ರದ್ಧೆಯಿಂದ ಮಾಡು. ಅದರ ಫಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡ. ಕರ್ಮವನ್ನು ಮಾಡುವುದರಲ್ಲಷ್ಟರಲ್ಲಿಯೇ ನಿನ್ನ ಉದ್ದೇಶವು ಪರಿಪೂರ್ಣವಾಗಬೇಕು. ಕರ್ಮವನ್ನು ಅಚ್ಚುಕಟ್ಟಾಗಿ ಮಾಡಬೇಕು, ಫಲದ ಬಗ್ಗೆ ಚಿಂತಿಸಬಾರದು ಎಂಬುದಾಗಿ ಮುಂದಿನ ಶ್ಲೋಕದಲ್ಲಿ ಕರ್ಮಯೋಗದ ಮಹಿಮೆಯನ್ನು ಪರಮಾತ್ಮನು ಅರ್ಜುನನಿಗೆ ತಿಳಿಸುತ್ತಿದ್ದಾನೆ. ಅರ್ಜುನ, ಪ್ರತಿಯೊಂದು ಜೀವಾತ್ಮನಿಗೂ ಭೂತಾತ್ಮನಿಗೂ ಕರ್ಮದಲ್ಲಿ ಮಾತ್ರ ಅಧಿಕಾರವಿದೆ. ಈ ನಾನು ಮಾಡಿರುವ ವ್ಯವಸ್ಥೆಯೊಳಗೆ ಎಲ್ಲರಿಗೂ ಕರ್ಮದಲ್ಲಿ ಅಧಿಕಾರವಿದೆ. ಆ ಅಧಿಕಾರವನ್ನು ಯಾರೂ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ದೇವತಾದಿಗಳಿಗೂ ಈ ಕರ್ಮವೆಂಬುದು ಅಧಿಕಾರವನ್ನು ಕೊಟ್ಟಿದೆ. ಅವರೂ ಕರ್ಮಬದ್ಧರಾಗಿರುತ್ತಾರೆ. ದೇವತಾದಿಗಳೇ ಕರ್ಮಬದ್ಧರಾಗಿರಬೇಕಾದರೆ ಇನ್ನು ಮಾನವರ ಮತ್ತು ಪ್ರಾಣಿಗಳ ವಿಷಯದಲ್ಲಿ ಹೇಳುವುದೇನಿದೆ? ಎಲ್ಲರೂ ಕರ್ಮಬಂಧಿಗಳೇ. ಕರ್ಮವನ್ನು ಆಸಕ್ತಿಯಿಂದಲೂ ಶ್ರದ್ಧೆಯಿಂದಲೂ ಮತ್ತು ಅದರ ಫಲವನ್ನು ಅಪೇಕ್ಷಿಸದೆಯೂ ಫಲದ ಬಗ್ಗೆ ಚಿಂತನೆ ಮಾಡದೆಯೂ ಕರ್ಮವನ್ನು ಮಾಡಿ ಮುಗಿಸಬೇಕು. ಎಲ್ಲರೂ ಕರ್ಮದಲ್ಲಿ ಅಧಿಕಾರವನ್ನು ಹುಟ್ಟಿನಿಂದಲೇ ಪಡೆದುಕೊಂಡಿರುತ್ತಾರೆ. ಕರ್ಮವನ್ನು ಎಲ್ಲರೂ ಮಾಡಲೇಬೇಕು. ಆದರೆ ಕರ್ಮವನ್ನು ಹೇಗೆ ಮಾಡಬೇಕೆಂದರೆ ಅದರ ಫಲವನ್ನು ಚಿಂತಿಸಬಾರದು. ಆ ಕರ್ಮಕ್ಕೆ ಫಲ ಬರುವುದೆಂಬುದನ್ನು ತಿಳಿದುಕೊಂಡು ಕರ್ಮಕ್ಕೆ ಫಲವೇ ಬರದಿರುವಂತೆ ನೀನು ಕರ್ಮವನ್ನು ಕರ್ತವ್ಯ ರೂಪದಿಂದ ಆಚರಿಸಬೇಕು. ಕರ್ತವ್ಯಕ್ಕೆ ಯಾವುದೇ ಫಲಗಳು ಉಂಟಾಗುವುದಿಲ್ಲ. ಅದು ಮಾಡಬೇಕಾದ ವಿಧಿವಿಧಾನವಾಗಿರುತ್ತದೆ. ಆ ಕಾರಣದಿಂದ ಕರ್ತವ್ಯವನ್ನಾಗಿ ನೀವು ಮಾಡುವ ಕರ್ಮಗಳನ್ನು ಮಾತ್ರ ಮಾಡು. ಕರ್ತವ್ಯವಲ್ಲದ ಕರ್ಮಗಳನ್ನು ಮಾಡುವ ಅವಶ್ಯಕತೆಯೇ ಬರುವುದಿಲ್ಲ. ಹಾಗಾಗಿ ಕರ್ಮಫಲಗಳು ಉದ್ಭವವೇ ಆಗುವುದಿಲ್ಲ. ಹೀಗೆ ಕರ್ಮಬಂಧವನ್ನು ನೀನು ಬಿಡಿಸಿಕೊಳ್ಳಬಹುದು ಎಂಬುದಾಗಿ ಹೋದ ಶ್ಲೋಕಗಳಲ್ಲಿ ತಿಳಿಸಿಕೊಟ್ಟ ನಂತರ ಇಲ್ಲಿ ಕರ್ಮವನ್ನು ಹೇಗೆ ಆಚರಿಸಬೇಕೆಂಬುದನ್ನು ವಿವರವಾಗಿ ತಿಳಿಸಿಕೊಡುತ್ತಿದ್ದಾನೆ. ನಿನಗೆ ಅಧಿಕಾರವು ಕರ್ಮದಲ್ಲಿದೆಯೇ ಹೊರತು ಫಲದಲ್ಲಿ ಇಲ್ಲ. ಅಂದರೆ ನೀನು ಮಾಡಿದ ಕರ್ಮಕ್ಕೆ ಫಲವನ್ನು ನೀನು ಅಪೇಕ್ಷೆ ಮಾಡಬಾರದು. ಅದು ನಿನ್ನ ಹಕ್ಕಿನಲ್ಲಿ ಒಳಪಡುವುದಿಲ್ಲ. ಫಲಕ್ಕೆ ನೀನು ಹಕ್ಕು ಬಾಧ್ಯನಾಗಿರುವೆನೇ ಹೊರತು ಹಕ್ಕನ್ನು ನೀನು ಕೇಳುವಂತಿಲ್ಲ. ಆ ಫಲವೇ ಬೇಕು ಎಂಬುದಾಗಿ ನಿರೀಕ್ಷಿಸುವಂತಿಲ್ಲ. ಫಲವನ್ನು ಕೊಡುವುದು ದೇವತಾದಿಗಳ ಸಿದ್ಧಪುರುಷರ ಕರ್ತವ್ಯವಾಗಿರುತ್ತದೆ. ಕರ್ಮವನ್ನು ಅಷ್ಟೇ ಮಾಡಬೇಕಾಗಿರುತ್ತದೆ ಪ್ರತಿಯೊಂದು ಜೀವಾತ್ಮನು, ಮಾನವನು, ಭೂತಾತ್ಮನು, ಪ್ರಾಣಿಗಳು. ಕರ್ತವ್ಯದಲ್ಲಷ್ಟೇ ಅವರಿಗೆ ಅಧಿಕಾರವನ್ನು ಕೊಟ್ಟಿರುತ್ತೇನೆ. ಈ ವ್ಯವಸ್ಥೆಯೇ ಆಗಿದೆ. ಅದರ ಫಲವು ಮಾತ್ರ ಈಗ ಬೇಕಾದರೂ ಉಂಟಾಗಬಹುದು, ಆನಂತರದಲ್ಲಿ ಬೇಕಾದರೂ ಉಂಟಾಗಬಹುದು, ಯಾವಾಗ ಬೇಕಾದರೂ ಉಂಟಾಗಬಹುದು, ಮುಂದಿನ ಜನ್ಮಗಳಲ್ಲಿಯೂ ಉಂಟಾಗಬಹುದು. ಫಲದ ವಿಷಯದಲ್ಲಿ ನೀನು ಅದು ಈಗಲೇ ಬೇಕು, ತಕ್ಷಣವೇ ಬೇಕು ಎಂಬ ಅಧಿಕಾರವನ್ನು ನೀನು ಪಡೆದುಕೊಂಡಿಲ್ಲ. ಕರ್ಮ ಮಾಡುವುದಷ್ಟೇ ನಿನ್ನ ಕರ್ತವ್ಯವಾಗಿರುತ್ತದೆ ಎಂಬುದಾಗಿ ಕರ್ಮಣ್ಯೇವ ಅಧಿಕಾರಃ ತೇ ಮಾ ಫಲೇಷು ಕದಾಚನ. ಫಲದಲ್ಲಿ ಮಾತ್ರ ಆ ಅಧಿಕಾರ ಕಿಂಚಿತ್ತೂ ಇಲ್ಲ. ಅಂದರೆ ಪರಮಾತ್ಮನು ಇಲ್ಲಿ ಕರ್ಮವನ್ನು ಕರ್ಮಫಲವನ್ನು ಬೇರ್ಪಡಿಸುತ್ತಿದ್ದಾನೆ. ಒಂದು ಕರ್ಮಕ್ಕೆ ಒಂದು ಫಲವೆಂಬುದಾಗಿ ಇರುತ್ತದೆ. ಆ ಫಲವನ್ನು ನಾವು ಅಪೇಕ್ಷೆ ಪಟ್ಟೇ ಆ ಕರ್ಮವನ್ನು ಮಾಡುತ್ತೇವೆ. ಆದರೆ ಪರಮಾತ್ಮನ ವ್ಯವಸ್ಥೆಯೊಳಗೆ ಆ ಫಲವೇ ನಮಗೆ ಸಿಕ್ಕುವುದೆಂಬುದಾಗಿ ಯಾವ ಖಾತರಿಯೂ ಇಲ್ಲ, ಯಾವ ಗ್ಯಾರಂಟಿನೂ ಇಲ್ಲ, ಯಾವ ನಿಶ್ಚಯವೂ ಇಲ್ಲ, ತೀರ್ಮಾನವೂ ಇಲ್ಲ. ಕಾರಣವೇನೆಂದರೆ ಆ ಕರ್ಮಕ್ಕೆ ಫಲ ಉಂಟಾಗುವುದು, ಆ ಫಲವು ಸರಿಯಾದ ಸಮಯದಲ್ಲಿ ಬರುತ್ತದೆ. ಆ ಫಲವನ್ನು ನೀನು ಅನುಭವಿಸುವಂತಹ ಕಾಲ ಬಂದಾಗ ಆ ಫಲವು ನಿನಗೆ ಬಂದು ಒದಗುತ್ತದೆ. ಆದರೆ ಕರ್ಮಗಳನ್ನು ಮಾತ್ರ ಮಾಡುತ್ತಾ ಹೋಗಬೇಕು. ಹೀಗೆ ನಾವು ಕರ್ಮವನ್ನು ಕರ್ಮಫಲವನ್ನು ಬೇರೆ ಮಾಡಿ ನೋಡಿ ಅರ್ಥ ಮಾಡಿಕೊಂಡು ಫಲಕ್ಕೆ ತಕ್ಕಂತೆ ಕರ್ಮಗಳನ್ನು ಮಾಡಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳಬಾರದು.
ಕರ್ಮ ಫಲವೇನೇ ಆಗಿದ್ದರೂ ಕರ್ಮವನ್ನು ಮಾತ್ರ ಆಸಕ್ತಿಯಿಂದ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು, ಅದರ ಫಲದ ಬಗ್ಗೆ ಚಿಂತಿಸಬಾರದು ಎಂಬುದಾಗಿ ಕರ್ಮಣ್ಯೇವ ಅಧಿಕಾರ ತೇ ಮಾ ಫಲೇಶು ಕದಾಚನ. ಯಾವ ಕಾರಣದಿಂದಲೂ ಫಲದಲ್ಲಿ ನಿನಗೆ ಅಧಿಕಾರವಿಲ್ಲ. ಅಧಿಕಾರ ಯಾರ ಹತ್ರ ಇರುತ್ತಪ್ಪ? ದೇವತಾದಿಗಳ ಹತ್ರ ಇರುತ್ತೆ. ಕರ್ಮಫಲ ಯಾವಾಗ ಬೇಕೋ ಆವಾಗ ಬರುತ್ತೆ. ಉದಾಹರಣೆ ಮೂಲಕ ತಿಳಿದುಕೊಳ್ಳುವುದಾದರೆ, ಒಬ್ಬನನ್ನು ಕೊಲ್ಲುವುದಕ್ಕೋಸ್ಕರವಾಗಿ ಯುದ್ಧರಂಗದಲ್ಲಿ ಅರ್ಜುನನೇ ಬಾಣವನ್ನು ಪ್ರಯೋಗ ಮಾಡುತ್ತಾನೆ. ಬಾಣವನ್ನು ಪ್ರಯೋಗ ಮಾಡುವುದಷ್ಟೇ ಅವನ ಕರ್ಮ. ಅವನನ್ನು ಕೊಲ್ಲಬೇಕೆಂಬ ಉದ್ದೇಶದಿಂದಲೇ ಬಾಣ ಪ್ರಯೋಗ ಮಾಡಿದರೂ ಆ ಬಾಣವು ಹೋಗಿ ಅವನನ್ನು ಕೊಲ್ಲುವುದು ಬಿಡುವುದು ಫಲದ ಭಾಗವಾಗಿ ಬಿಡುತ್ತದೆ. ಆ ಬಾಣ ಅವನನ್ನು ಹೋಗಿ ಶತ್ರುವನ್ನು ಕೊಲ್ಲದೆಯೂ ಇರಬಹುದು, ವ್ಯರ್ಥವೂ ಆಗಬಹುದು. ಆ ಶತ್ರುವು ಮತ್ತೊಂದು ಬಾಣವನ್ನು ಹೊಡೆಯುವುದರ ಮೂಲಕವಾಗಿ ಈ ಬಾಣವನ್ನು ನಷ್ಟ ಮಾಡಿಬಿಡಬಹುದು. ಬಹಳಷ್ಟು ಸಾಧ್ಯತೆಗಳು ಉಂಟಾಗುತ್ತದೆ. ಕರ್ಮಕ್ಕೆ ಫಲವು ಬರುವುದಕ್ಕೆ ಮೊದಲು, ಬಿಟ್ಟ ಬಾಣವು ಹೋಗಿ ಗುರಿ ತಲುಪುವುದರ ಮೊದಲೇ ಸಾಕಷ್ಟು ಪರಿಣಾಮಗಳು, ವ್ಯತ್ಯಾಸಗಳನ್ನು ಹೊಂದುತ್ತದೆ. ಆ ಕಾರಣದಿಂದ ಫಲವು ಆ ಕರ್ಮಕ್ಕೆ ತಕ್ಕಂತೆಯೇ ಬರುತ್ತದೆ ಎಂಬ ಗ್ಯಾರಂಟಿ ಇಲ್ಲ. ಕಾಲಾನುಕ್ರಮದಲ್ಲಿ ಅದು ಫಲವು ಬಂದೇ ಬರುತ್ತದೆ. ಆದರೆ ಯಾವ ಕಾಲದಲ್ಲಿ ಬರುತ್ತದೆ ಎಂಬುದು ಯಾರಿಗೂ ತಿಳಿಯುವುದಿಲ್ಲ ಎಂಬುದಾಗಿ ಪರಮಾತ್ಮನಲ್ಲಿ ಕರ್ಮವನ್ನು ಫಲವನ್ನು ಬೇರೆ ಮಾಡಿ ತಿಳಿಸುತ್ತಿದ್ದಾನೆ. ಒಂದು ಕರ್ಮಕ್ಕೆ ಹಲವು ಫಲಗಳಿರಬಹುದು. ಹಲವು ಫಲಗಳು ಒಂದೇ ಕರ್ಮದಿಂದ ಉಂಟಾಗಬಹುದು, ಅಥವಾ ಒಂದು ಕರ್ಮಕ್ಕೆ ಒಂದೇ ಫಲವೂ ಉಂಟಾಗಬಹುದು. ಹೀಗೆ ಕರ್ಮ ಮತ್ತು ಫಲಗಳ ಸಂಬಂಧದಲ್ಲಿ ಯಾರಿಗೂ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಸಾಧ್ಯವೇ ಆಗುವುದಿಲ್ಲ ಎಂಬುದಾಗಿ ಮುಂದಿನ ಶ್ಲೋಕಗಳಲ್ಲಿ ತಿಳಿಸುತ್ತಾನೆ. ಆ ಕಾರಣದಿಂದ ಕರ್ಮದಲ್ಲಷ್ಟೇ ಅಧಿಕಾರವನ್ನು ನಾನು ಎಲ್ಲರಿಗೂ ಕೊಟ್ಟಿರುತ್ತೇನೆ, ಫಲದಲ್ಲಿ ಯಾರಿಗೂ ಅಧಿಕಾರವನ್ನು ಕೊಟ್ಟಿಲ್ಲ. ಆ ಫಲವನ್ನು ಅವರು ಕಾಲಾನುಕ್ರಮದಲ್ಲಿ ತಕ್ಷಣವೇ ಬರಬಹುದು, ನಂತರದಲ್ಲಿ ಬರಬಹುದು. ಹೇಗಪ್ಪ ಇದು ಉದಾಹರಣೆಯ ಮೂಲಕ ತಿಳಿದುಕೊಳ್ಳುವುದು? ಈಗ ನೋಡಿ, ಬೀಜವನ್ನು ಬಿತ್ತಿ ನಾವು ಒಂದು ಗಿಡವನ್ನು ಬೆಳೆಸಲು ಹೊರಟರೆ ಒಂದೊಂದು ಬೀಜಕ್ಕೆ ಒಂದೊಂದು ರೀತಿಯ ಕಾಲದಲ್ಲಿ ಫಲವನ್ನು ಕೊಡುವಂತಹ ಸ್ಥಿತಿ ಇರುತ್ತದೆ. ತಿಂಗಳುಳ್ಳಿ ಒಂದು ತಿಂಗಳಿಗೆ ಫಲವನ್ನು ಕೊಡುವಂಥದ್ದು, ಒಂದು ವರ್ಷಕ್ಕೆ ಫಲವನ್ನು ಕೊಡುವಂತಹ ಹಲವಾರು ಸಸ್ಯಗಳಿವೆ, ಬೀಜಗಳಿವೆ. ಅದೇ ರೀತಿ 3 ವರ್ಷಕ್ಕೆ ಫಲವನ್ನು ಕೊಡುವಂತಹ ಮರಗಳೂ ಇವೆ. 10 ವರ್ಷದ ನಂತರ ಫಲಗಳನ್ನು ಕೊಡುವಂತಹವೂ ಮರಗಳಿವೆ. ಇವುಗಳೆಲ್ಲವನ್ನೂ ತೆಗೆದು ನೋಡಿದಾಗ ಆಯಾಯ ಕರ್ಮ ಬೀಜವೆಂಬುದಕ್ಕೆ ಫಲವು ಕಾಲಾನುಕ್ರಮದಲ್ಲಿ ಬರುತ್ತದೆ. ಇಷ್ಟೇ ನಿರ್ದಿಷ್ಟವಾದ ಕಾಲವೆಂಬುದಾಗಿ ಯಾವ ಕರ್ಮಕ್ಕೂ ಅಂಟಿಕೊಂಡಿರುವುದಿಲ್ಲ. ಆ ಕರ್ಮದಲ್ಲಿರುವಂತಹ ಸತ್ವದ ಆಧಾರದ ಮೇಲೆ ಅದರ ಫಲವೂ ನಿರ್ದೇಶ ಮಾಡಲ್ಪಡುತ್ತಿರುತ್ತದೆ. ಆ ನಿರ್ದೇಶವು ಸತ್ವದ ಆಧಾರ ರೂಪವಾಗಿ ಫಲವಾಗಿ ಪರಿಣಮಿಸುತ್ತದೆ. ಹಾಗಾಗಿ ಕಾಲಾನುಕ್ರಮದಲ್ಲಿಯೇ ಆ ಫಲವನ್ನು ನಾವು ಅನುಭವಿಸಬೇಕಾಗುತ್ತದೆ. ಇದು ನಮ್ಮ ಪುರಾಣದ ಕಥೆಗಳಲ್ಲಿ ಹೇರಳವಾಗಿ ಬರುತ್ತದೆ. ರಾಕ್ಷಸಾದಿಗಳ ಉಪಟಳಗಳನ್ನು ತಾಳಲಾರದೆ ಇಂದ್ರಾದಿ ದೇವತೆಗಳೆಲ್ಲರೂ ಪರಮೇಶ್ವರನಲ್ಲಿ ಹೋಗಿ ಪ್ರಾರ್ಥಿಸುತ್ತಾರೆ. ಆ ರಾಕ್ಷಸನನ್ನು ಮರ್ದಿಸಿ ಏನಾದರೂ ಒಂದು ಮಾಡಿ ನಮಗೆ ಈ ಒಂದು ಬಾಧೆಯನ್ನು ಕಡಿಮೆ ಮಾಡಿಕೊಡು ಪರಮಾತ್ಮ ಎಂಬುದಾಗಿ ಕೇಳಿಕೊಳ್ಳುತ್ತಾರೆ. ಆದರೆ ಪರಶಿವನು ಎಷ್ಟೋ ಸಲ ತಾನೇ ಅದನ್ನು ಪರಿಹರಿಸಿಕೊಡುತ್ತಾನೆ. ಇಲ್ಲವಾದರೆ ಇದು ವಿಷ್ಣುವಿನಲ್ಲಿ ಹೋಗಿ ಕೇಳಬೇಕು, ಎಲ್ಲರೂ ವಿಷ್ಣುವಿನಿಗೆ ತಿಳಿದಿರುವ ವಿಷಯ, ಅವನು ಮಾಡಿಕೊಡುತ್ತಾನೆ ಎಂಬುದಾಗಿ ಹೇಳಿ ವಿಷ್ಣುವಿನಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡುತ್ತಾರೆ. ವಿಷ್ಣುವು ಕಾಲಾನುಕ್ರಮದಲ್ಲಿ ಆಗುತ್ತದೆ, ಕಾಲ ಬಂದಾಗ ಅದು ನೆರವೇರುತ್ತದೆ ಎಂಬುದಾಗಿಯೇ ಹೇಳಿಕಳಿಸುತ್ತಾನೆಯೇ ಹೊರತು ಆ ದೇವತೆಗಳು ಕೇಳಿದ ಮಾತ್ರಕ್ಕೆ, ಪ್ರಾರ್ಥನೆಯನ್ನು ಮಾಡಿದ ಮಾತ್ರಕ್ಕೆ ಆ ಕ್ಷಣದಲ್ಲಿಯೇ ಎಲ್ಲವೂ ನಡೆದು ಹೋಗುವುದಿಲ್ಲ. ಆ ಒಂದು ಕರ್ಮದ ಫಲವು ಬರುವ ಕಾಲವಾದ ತನಕ ಎಲ್ಲರೂ ದೇವತಾದಿಗಳು ಕಾಯಲೇಬೇಕಾಗುತ್ತದೆ. ವ್ಯವಸ್ಥೆಯೇ ಆ ರೀತಿ ಮಾಡಲ್ಪಟ್ಟಿದೆ. ಆದ ಕಾರಣದಿಂದ ದಿವ್ಯ ವ್ಯವಸ್ಥೆಯೊಳಗೆ ಯಾರಿಗೂ ಅನ್ಯಾಯವೇ ಆಗುವುದಿಲ್ಲ. ಅವರವರ ಕರ್ಮಗಳನ್ನು, ಅದರ ಫಲವನ್ನು ಅವರವರೇ ಅನುಭವಿಸಬೇಕಾಗುತ್ತದೆ. ಇದೇ ದಿವ್ಯ ವ್ಯವಸ್ಥೆಯಲ್ಲಿರುವಂತಹ ಪರಮ ಉದ್ದೇಶ. ಆಯಾಯ ಕರ್ಮಗಳ ಫಲಗಳನ್ನು ಆಯಾಯ ಜೀವಾತ್ಮನು ಭೂತಾತ್ಮನು ಅನುಭವಿಸಿಯೇ ಆಗಬೇಕು. ಅವಶ್ಯಂ ಅನುಭೋಕ್ತವ್ಯಂ.
ಕರ್ಮಫಲಂ ಎಂಬುದಾಗಿ ವೇದೋಕ್ತಿಯೂ ಉಂಟಾಗಿರುವುದು. ಆ ಕಾರಣದಿಂದಲೇ ಕರ್ಮಣ್ಯೇವ ಅಧಿಕಾರ ತೇ ಮಾ ಫಲೇಶು ಕದಾಚನ ಎಂಬುದಾಗಿ ಪರಮಾತ್ಮನು ಕರ್ಮದಲ್ಲಿ ಮಾತ್ರ ನಿನಗೆ ಅಧಿಕಾರವಿದೆ, ಆಸಕ್ತಿಯಿಂದ ಶ್ರದ್ಧೆಯಿಂದ ಕರ್ಮವನ್ನು ನೀನು ಮಾಡಲೇಬೇಕು, ಕರ್ತವ್ಯದಂತೆ ಮಾಡಬೇಕು, ಫಲದ ಬಗ್ಗೆ ಚಿಂತಿಸಬಾರದು. ಫಲವು ಸತ್ಕರ್ಮಕ್ಕೆ ಒಳ್ಳೆಯ ಫಲವು ಬಂದೇ ಬರುತ್ತದೆ, ದುಷ್ಕರ್ಮಕ್ಕೂ ಅದರ ಫಲವನ್ನು ಅವನು ಬಂದೇ ಬರುತ್ತದೆ, ಅನುಭವಿಸಲೇಬೇಕಾಗುತ್ತದೆ ಎಂಬುದಾಗಿ ಪರಮಾತ್ಮನು ಫಲವನ್ನು ಕರ್ಮವನ್ನು ಬೇರೆ ಮಾಡಿ ಈ ಶ್ಲೋಕದಲ್ಲಿ ತಿಳಿಸುತ್ತಿದ್ದಾನೆ. ಇದನ್ನು ಎಲ್ಲರೂ ತಪ್ಪಾಗಿ ಅರ್ಥೈಸಿ ನಿಷ್ಕಾಮ ಕರ್ಮ ಎಂಬುದಾಗಿ ಹೇಳುತ್ತಾರೆ. ನಿಷ್ಕಾಮ ಕರ್ಮ ಎಂಬುದಾಗಿ ಇಲ್ಲವೇ ಇಲ್ಲ. ಯಾವ ವ್ಯಕ್ತಿಯೂ ಕರ್ಮವನ್ನು ಮಾಡುವಾಗ ಯಾವುದಾದರೂ ಒಂದು ಕಾಮನೆಯಿಂದಲೇ ಕರ್ಮವನ್ನು ಮಾಡುವುದು. ಕಾಮನೆಯೇ ಇಲ್ಲದೆ ಫಲವನ್ನೇ ಬಯಸದೆ ವೃಥಾ ಸುಮ್ಮನೆ ಕರ್ಮವನ್ನು ಮಾಡುತ್ತೇನೆ, ನನಗೆ ಯಾವ ಪ್ರಯೋಜನವೂ ಬೇಕಿಲ್ಲ ಎಂಬುದಾಗಿ ಯಾವ ವ್ಯಕ್ತಿಯೂ ಕರ್ಮೋದ್ಯುಕ್ತನಾಗುವುದೇ ಇಲ್ಲ. ಅದು ಲೋಕಾರೂಢಿಯಲ್ಲಿ ನಮಗೆ ಕಂಡುಬರುವುದೇ ಇಲ್ಲ. ಆಧ್ಯಾತ್ಮಾದಿ ಸಾಧನೆಗಳಲ್ಲೂ ಫಲವನ್ನೇ ಮನಸ್ಸಿನಲ್ಲಿಟ್ಟುಕೊಂಡೇ ಮುಮುಕ್ಷುತ್ವವನ್ನಾಗಲಿ, ಪರಮಾತ್ಮ ಪ್ರಾಪ್ತಿಯನ್ನಾಗಲಿ, ಬ್ರಹ್ಮ ಸಾಕ್ಷಾತ್ಕಾರವನ್ನಾಗಲಿ ಹೀಗೆ ಫಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಎಲ್ಲರೂ ಕರ್ಮೋದ್ಯುಕ್ತರಾಗುತ್ತಾರೆ. ಆ ಕಾರಣದಿಂದ ಫಲವನ್ನೇ ನಾವು ಚಿಂತಿಸದೆ, ಪ್ರಯೋಜನವನ್ನೇ ಮನಸ್ಸಿನಲ್ಲಿಟ್ಟುಕೊಳ್ಳದೆ ಸುಮ್ಮನೆ ಕರ್ಮಗಳನ್ನು ಮಾಡಲಾಗುವುದಿಲ್ಲ. ಹಾಗೆಂದು ಅಕರ್ಮನೂ ಆಗಬಾರದು ಎಂಬುದಾಗಿ ಮುಂದಿನ ಪದಗಳಲ್ಲಿ ಪರಮಾತ್ಮನು ತಿಳಿಸುತ್ತಿದ್ದಾನೆ. ನೋಡಪ್ಪ, ಕರ್ಮಫಲವನ್ನು ನೀನು ಅನುಭವಿಸಲೇಬೇಕು ಅಂತ ಹೇಳಿದೀಯ ಕೃಷ್ಣ, ಆ ಕಾರಣದಿಂದ ನಾನು ಕರ್ಮನೇ ಮಾಡುವುದಿಲ್ಲ, ಆವಾಗ ಫಲವೇ ಉಂಟಾಗುವುದಿಲ್ಲ, ಆ ಫಲವನ್ನು ನಾನು ಅನುಭವಿಸಬೇಕಾದ ಸ್ಥಿತಿಯೇ ಬರುವುದಿಲ್ಲ ಎಂಬುದಾಗಿ ನೀನು ಹೇಳುವೆಯಾದರೆ ಅದೂ ಸರಿಯಲ್ಲಪ್ಪ. ಯಾಕೆಂದರೆ ಮಾ ಕರ್ಮಫಲ ಹೇತುರ್ಭೂಹು, ಕರ್ಮಫಲಕ್ಕೆ ನೀನು ಕಾರಣನಾಗಬೇಡ. ಅಂದರೆ ಕರ್ಮಫಲವನ್ನು ಅನುಭವಿಸೋದಕ್ಕಾಗಿ ಮತ್ತೆ ಮತ್ತೆ ನೀನು ಹುಟ್ಟೆ ಬರಬೇಡ, ಕರ್ಮಫಲವನ್ನು ನಿರೀಕ್ಷೆ ಮಾಡಿ ಕುಳಿತುಕೊಳ್ಳಬೇಡ, ಆ ಫಲವನ್ನು ನಾನು ಅನುಭವಿಸಬೇಕೆಂಬ ಆಸೆಯನ್ನು ಇಟ್ಟುಕೊಳ್ಳಬೇಡ, ಅದಕ್ಕೆ ಕಾರಣನಾಗಬೇಡ. ಕರ್ಮಫಲಕ್ಕೆ ಅನುಭೋಕ್ತವ್ಯಂ ಎಂಬ ಕಾರಣವನ್ನು ನೀನು ಮಾಡಿಕೊಳ್ಳಬೇಡ. ಯಾವುದೇ ಕರ್ಮಫಲಕ್ಕೆ ಹೇತು ಅಂದರೆ ಕಾರಣ, ನೀನು ಕಾರಣಭೂತನಾಗಬೇಡ. ಅಂದರೆ ಕರ್ಮವನ್ನು ಮಾಡಬೇಡ ಎಂಬರ್ಥವಲ್ಲ. ಅದನ್ನೇ ಬಿಡಿಸಿ ಪರಮಾತ್ಮನು ಹೇಳುತ್ತಿದ್ದಾನೆ. ಅಂದರೆ ಎಂತಹ ಕರ್ಮವನ್ನು ಮಾಡಬೇಕೆಂದರೆ ಫಲದಲ್ಲಿ ಆಸಕ್ತಿ ಇಲ್ಲದೆ ಕರ್ಮವನ್ನು ಮಾಡಬೇಕು, ಕರ್ಮದಲ್ಲಿ ಆಸಕ್ತಿಯನ್ನು ಶ್ರದ್ಧೆಯನ್ನು ಇಟ್ಟುಕೊಂಡು ಕರ್ಮವನ್ನು ಮಾಡಬೇಕು, ಸದುದ್ದೇಶದಿಂದಲೇ ಕರ್ಮವನ್ನು ಮಾಡಬೇಕು, ಉದ್ದೇಶವು ಕೆಟ್ಟದಾಗಿರಕೂಡದು. ಈ ರೀತಿಯ ಕರ್ಮವನ್ನು ಮಾಡಿದರೂ ಆ ಕರ್ಮವನ್ನು ಮತ್ತೆ ಫಲವೇ ಬರದಂತೆ ಕರ್ಮ ಬೀಜವನ್ನು ಹುರಿದು ಬಿಟ್ಟರೆ, ಒಣಗಿಸಿದರೆ ಅಲ್ಲ, ಅಥವಾ ಸುಟ್ಟರೆ ಎಂಬುದಾಗಿಯೂ ಅಲ್ಲ, ಆ ಕರ್ಮ ಬೀಜವನ್ನು ಹುರಿಯುವುದು ಎಂಬುದಾಗಿ ಪದವನ್ನು ಹೇಳುತ್ತೇವೆ. ಅದನ್ನು ಏನು ಮಾಡುತ್ತೇವೆ ಅಂದರೆ, ಶಾಖದೊಳಗೆ ಬಾಣಲೆಯಲ್ಲಿ ಹುರಿದಾಗ ಹೇಗೆ ಒಂದು ಬೀಜವು ಫಲವನ್ನು ಕೊಡುವುದಿಲ್ಲವೋ, ಹುರಿದು ಇಟ್ಟಂತಹ ಬೀಜಗಳೆಲ್ಲವೂ ಫಲವನ್ನು ಕೊಡದೆ ಮತ್ತೆ ಸಸ್ಯವಾಗಿ ಹುಟ್ಟದೆ ಹೇಗೆ ಇರುತ್ತದೆಯೋ, ಅದು ಇನ್ನು ಫಲವನ್ನು ಕೊಡಲಾರದೋ, ಆ ರೀತಿ ಕರ್ಮ ಬೀಜವನ್ನು ನೀನು ಹುರಿದು ಬಿಡಬೇಕು. ಬಿಸಿಲಿನಲ್ಲಿ ಒಣಗಿಸುವುದಾಗಲಿ ಅಗ್ನಿಯಲ್ಲಿ ಸುಡುವುದಾಗಲಿ ಮಾಡಬೇಕಾಗಿಲ್ಲ. ಅದನ್ನು ಏನು ಮಾಡಬೇಕೆಂದರೆ, ಕರ್ಮ ಬೀಜವನ್ನು ಜ್ಞಾನವೆಂಬ ಅಗ್ನಿಯಲ್ಲಿ ಅದನ್ನು ಹುರಿದು ಬಿಟ್ಟರೆ ಆ ಕರ್ಮವು ಫಲವನ್ನು ಕೊಡುವುದಿಲ್ಲ. ಹೀಗೆ ಕರ್ಮವನ್ನು ಮಾಡಬೇಕು. ಆದರೆ ಆ ಕರ್ಮ ಬೀಜವು ಫಲವನ್ನು ಕೊಡದೇ ಇರುವಂತಹ ಕರ್ಮಗಳನ್ನು ಮಾಡಬೇಕು. ಹಾಗೆ ಮಾಡುವುದು ಕರ್ತವ್ಯವಾಗುತ್ತದೆ. ಆ ಕರ್ತವ್ಯವು ಧರ್ಮದ ಪರಿಪಾಲನೆಯಲ್ಲಿಯೇ ಇರುತ್ತದೆ. ಅಂತಹ ಕರ್ಮವನ್ನು ಮಾಡುವಂತಹವನಿಗೆ ಕರ್ಮಬಂಧವು ಉಂಟಾಗುವುದಿಲ್ಲ ಎಂಬುದಾಗಿ ಮಾ ಕರ್ಮಫಲ ಹೇತುರ್ಭೂಹು ಮಾತೆ ಸಂಗೋಸ್ತು ಅಕರ್ಮಣಿ. ಫಲದ ಭಯದಿಂದ ನಾನು ಅನುಭವಿಸ್ಬೇಕಾಗತ್ತೆ, ಮತ್ತೆ ಇದೇ ಬಂಧನಕ್ಕೊಳಗಾಗಬೇಕಾಗತ್ತೆ ಅನ್ನುವ ಭಯದಿಂದ ಕರ್ಮವನ್ನೇ ಮಾಡದಲ್ಲಿ ಸುಮ್ಮನೆ ಕೂತ್ಬಿಡ್ತೀನಿ ಅಂತ ಮಾತ್ರ ಹೇಳಬೇಡ. ಕರ್ಮ ಫಲಕ್ಕೆ ನೀನು ಕಾರಣನಾಗಬೇಡ, ಆದರೆ ಕರ್ಮಕ್ಕೆ ನೀನು ಕಾರಣನಾಗು.
ಕರ್ಮಕ್ಕೆ ಕಾರಣನಾದರೂ ಸರಿಯಾದ ರೀತಿಯಲ್ಲಿ ಕರ್ಮವನ್ನು ಮಾಡು. ಆ ಕರ್ಮವು ಫಲವನ್ನು ಕೊಡದೇ ಇರುವಂತೆ ನೋಡಿಕೋ. ಜ್ಞಾನವೆಂಬುದ ಸಹಾಯವನ್ನು ಪಡೆದುಕೊಂಡು ಅಂತಹ ಕರ್ಮವನ್ನು ಕರ್ತವ್ಯವನ್ನಾಗಿ ಮಾಡಿ ಫಲವನ್ನು ಅಪೇಕ್ಷೆ ಮಾಡದೆ ಎಲ್ಲವನ್ನು ಪರಮಾತ್ಮನ ಮೇಲೆ ಭಾರವನ್ನು ಹಾಕಿ ಬಿಟ್ಟು ಬಿಟ್ಟರೆ ಆಗ ನೀನು ಕರ್ಮಬಂಧದಿಂದ ಮುಕ್ತನಾಗುವೆ ಎಂಬುದಾಗಿ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾತೇ ಸಂಗೋಸ್ತು ಅಕರ್ಮಣಿ ಎಂಬುದಾಗಿ ಪರಮಾತ್ಮನು ಅರ್ಜುನನಿಗೆ ಕರ್ಮಯೋಗದ ಮಹಿಮೆಯನ್ನು ತಿಳಿಸುತ್ತಿದ್ದಾನೆ. ಕರ್ಮದಲ್ಲಿಯೇ ನಿನಗೆ ಅಧಿಕಾರವೇ, ಕರ್ಮಫಲದಲ್ಲಿ ಎಂದಿಗೂ ಆಸಕ್ತಿ ಆಗದಿರಲಿ, ಕರ್ಮಫಲಕ್ಕೆ ನೀನು ಕಾರಣನೂ ಆಗಬೇಡ, ಕರ್ಮವನ್ನು ಬಿಡುವುದರಲ್ಲಿ ನಿನಗೆ ಪ್ರೀತಿ ಆಗದಿರಲಿ, ಪ್ರೀತಿ ಉಂಟಾಗದಿರಲಿ, ಅಂದರೆ ಅಕರ್ಮನ ಆಗಬೇಡ, ಕರ್ಮವನ್ನು ಮಾಡುವುದಿಲ್ಲ ಎಂಬುದಾಗಿ ಸೋಮಾರಿತನವನ್ನು ಹೊಂದಬೇಡ. ಶ್ರದ್ಧಾಸಕ್ತಿಗಳಿಂದ ಪ್ರತಿಯೊಂದು ಕರ್ಮವನ್ನು ಫಲವೇ ಬಾರದೇ ಇರುವಂತೆ ಮತ್ತು ಫಲದ ಬಗ್ಗೆ ಚಿಂತನೆಯನ್ನೂ ಮಾಡದೆ ಮಾಡಬೇಕು ಎಂಬುದಾಗಿ ಅತ್ಯಂತ ಪ್ರಮುಖವಾದಂತಹ ಕರ್ಮಯೋಗದ ಮಹಿಮೆಯನ್ನು ಪರಮಾತ್ಮನು ಈ ಶ್ಲೋಕದಲ್ಲಿ ತಿಳಿಸಿಕೊಡುತ್ತಿದ್ದಾನೆ. ಇದು ಅತ್ಯಂತ ಕ್ಲಿಷ್ಟವಾಗಿದೆಯಾದರೂ ಈ ರೀತಿ ಕರ್ಮವನ್ನು ಯಾರಿಗೂ ಮಾಡಲು ಸಾಧ್ಯವೇ ಇಲ್ಲವಾದರೂ ಅಭ್ಯಾಸ ಯೋಗದಿಂದ ಅದು ಸಾಧ್ಯವಾಗುವುದು. ಅಂತಹ ಅಭ್ಯಾಸದ ಕರ್ಮಗಳನ್ನು ಮಾಡುವುದರಿಂದ ಅನುಕೂಲವೇ ಆಗುವುದು. ಅವನು ಯಾವುದೇ ಫಲಗಳಿಂದ ಬಂಧಿತನಾಗುವುದಿಲ್ಲ, ಜೊತೆಗೆ ಮೋಕ್ಷಕ್ಕೆ ಕಾರಣನಾಗುತ್ತಾನೆ. ಹಾಗಾಗಿ ಈ ಕರ್ಮಬಂಧದಿಂದ, ಹುಟ್ಟು ಸಾವುಗಳ ಚಕ್ರದಿಂದ ಹೊರಬರಲು ಅವನಿಗೆ ಕರ್ಮವೇ ಸಹಾಯ ಮಾಡುತ್ತದೆ ಎಂಬುದಾಗಿ ಇಲ್ಲಿಗೆ ನಿಲ್ಲಿಸಿರೋಣ. ನಾಳೆ ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.